ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ದೇವರು ಹೇಳಿದಂತೆ ನಮ್ಮ ಕೈ ಚಾಚಬೇಕಂದಿದಾಗ ನಾವು ಕೈ ಚಾಚಬೇಕ್ರಿ. ಇವತ್ತು ನಾವು ಕೈ ಚಾಚಿ ದೇವರಿಗೆ ಪ್ರಾರ್ಥಿಸಿದಾಗ ದೇವರು ಏನು ಮಾಡ್ತಾರೆ, ಸೈತಾನನ ಬಾಲ ನಮ್ಮ ಕೈಯಲ್ಲಿ ಕೊಡ್ತಾರೆ. ಸೈತಾನನ ಬಾಲ ನಮ್ಮ ಕೈ ಕೊಟ್ಟಿದಾಗ ಆತನ ತಲೆಯಲ್ಲಿ ಬರುತ್ತೆ, ನಮ್ಮ ಪಾದದಲ್ಲಿ ಬರುತ್ತೆ, ನಮ್ಮ ಕಾಲಿಗೆ ಬೀಳ್ತಾನೆ ಅವನು. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಅದು ಯಾವುದೇ ಒಂದು ಸರ್ಪ ಆಗಿರ್ಬೋದು, ನಿನ್ನ ಜೀವನದಲ್ಲಿ ನೀನು ಪೀಡಿಸುವಂತಿರ್ಬೋದು, ಯಾವುದೇ ರೋಗ ಇರಲಿ, ಬಡತನ, ದರಿದ್ರ, ಯಾವುದೇ ಒಂದು ಶತ್ರುವಿನ ಕಾಟವಿದ್ದರೂ ಇವತ್ತು ನೀನು ದೇವರ ಕಡೆಗೆ ಕೈ ಚಾಚಬೇಕು. ಮೋಶೆಯ ಕೈ ಚಾಚಿ ಆ ಹಾವಿನ ಬಾಲ ಹಿಡಿದಾಗ ಕೋಲಾಯಿತು, ಆ ಸರ್ಪದ ತಲೆ ಆತನ ಪಾದಕ್ಕೆ ಬಂದಿತ್ತು, ಆತನ ಪಾದದಲ್ಲಿ ಬಿದ್ದಿತ್ತು. ಇವತ್ತು ನೀನು ಕೂಡ ದೇವರು ಹೇಳಿದಂತೆ ಮಗನೇ, ನೀನು ಕೂಡ ದೇವರು ಹೇಳಿದಂತೆ ಮಗಳೇ, ಇವತ್ತು ನೀನು ಕೈ ಚಾಚಿ ನಿನ್ನ ದೇವರಿಗೆ ಪ್ರಾರ್ಥಿಸಿದಾಗ, ನೀನು ಕೈ ಚಾಚಿ ದೇವರಿಗೆ ಬೇಡಿದಾಗ ಆ ಸೈತಾನನನ್ನು ನಿನ್ನ ಪಾದದಲ್ಲಿ ಹಾಕ್ತಾರೆ. ನಿನಗೆ ಆ ಸೈತಾನನ ಬಾಲವನ್ನು ನಿನ್ನ ಕೈದ ಕೊಟ್ಟು ಆತನ ತಲೆ ನಿನ್ನ ಪಾದದ ಎಡೆಯಲ್ಲಿ ತಂದು ಬಿಡ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ ಆಲ್ರೆಡಿ ಆ ಶಿಲ್ಬೆ ಮೇಲೆ ಆ ಸೈತಾನನ ತಲೆ ಏನ್ ಮಾಡಿದ್ದಾರೆ, ಜಡ್ಜ್ ಹಾಕಿದ್ದಾರೆ. ಅಲ್ಲೂ ಯೇಸು ಸ್ವಾಮಿ ಆ ಶಿಲ್ಬೆ ಮೇಲೆ ಆತನ ಪಾದದ ಕೆಳಗೆ, ಆತನ ಕಾಲ್ ಕೆಳಗೆ ಸೈತಾನಿಗೆ ತುಳಿದು ಹಾಕಿದ್ದಾರೆ. ಇವತ್ತು ನನಗೂ ಕೂಡ ನಿನಗೂ ಕೂಡ ದೇವರು ಆ ಸೈತಾನನ್ನು ನಮ್ಮ ಕಾಲ ಕೆಳಗೆ ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರವನ್ನು ಇವತ್ತು ನಾವು ವಶಪಡಿಸಿಕೊಳ್ಳಬೇಕು ಅಂದರೆ ನಾವು ಏನು ಮಾಡಬೇಕು, ದೇವರ ಕಡೆಗೆ ಕೈ ಚಾಚಬೇಕು. ನಾವು ಎದ್ದು ಬಂದು ಕೈ ಚಾಚಬೇಕು. ಯಾವ ರೀತಿ ಕೈ ಬತ್ತಿ ಹೋಗಿರುವಂತನು ಆತನು ಇರುವಂತ ಸ್ಥಳದಿಂದ ಎದ್ದು ಬಂದು ದೇವರ ಕಡೆಗೆ ಕೈ ಚಾಚು ಅಂತ ಹೇಳಿದಾಗ ಆತನು ಚಾಚಿದಾಗ ಅವನಿಗೆ ವಾಸಿ ಆಯಿತು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಸೈತಾನನು ಯಾವುದೇ ವಿಷಯದಲ್ಲಿ ನಮಗೆ ರೋಗ ತಂದು, ಬಡತನ, ದರಿದ್ರ ತಂದು, ಇವತ್ತು ಅನೇಕ ಸಮಸ್ಯೆಗಳು ತಂದು ನಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದಂತೆ ಮಾಡ್ತಾ ಇದೆ, ಅಸಮಾಧಾನ ತರ್ತಾ ಇದೆ. ಅಂದರೆ ಇವತ್ತು ನಾವೇನು ಮಾಡಬೇಕು, ಆ ದೇವರ ಕೈಗಡೆ ನಾವು ಕೈ ಚಾಚಬೇಕು. ಯೇಸು ಕ್ರಿಸ್ತನ ಕಡೆಗೆ ನಾವು ಕೈ ಚಾಚಿ ಬೇಡಬೇಕು. ಆಗ ದೇವರು ಆ ಸೈತಾನನ್ನು ನಮ್ಮ ಕಾಲ ಕೆಳಗೆ ತಂದಾಕ್ತಾರೆ. ಹಲ್ಲೆಲೂಯಾ. ಅದು ಎಂಥ ಪರಿಸ್ಥಿತಿ ಇರಲಿ, ಅದು ಎಂಥನೇ ಶೋಧನೆ, ವೇದನೆ ಇರಲಿ, ಇವತ್ತು ನಾವು ಮಾಡಬೇಕೇನು, ದೇವರ ಆಲಯಕ್ಕೆ ಹೋದಾಗ ದೇವರ ಪ್ರಸನ್ನತೆಯಲ್ಲಿ ಕೂಡಬೇಕು. ನಾವು ದೇವರ ಮಧ್ಯದಲ್ಲಿ ಇರಬೇಕು. ದೇವರ ಮಧ್ಯದಲ್ಲಿ ನಿಂತುಕೊಂಡು ದೇವರಿಗೆ ನಾವು ಪ್ರಾರ್ಥಿಸಬೇಕು, ನಮ್ಮ ಕೈಗಳನ್ನು ಚಾಚಿ. ಯಾಕಂದರೆ ದೇವರು ಕೈಗಳು ಕೊಟ್ಟಿದ್ದಂಥದ್ದು ನಮ್ಮ ಪ್ರಾರ್ಥನೆ ಮಾಡೋದಕ್ಕಾಗಿ. ನಮ್ಮ ಕೈಗಳನ್ನು ಎತ್ತಿ ಪ್ರಾರ್ಥಿಸಿದಾಗ ದೇವರು ಏನು ಮಾಡ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ, ನಮಗೆ ಸ್ವಸ್ಥತೆ ಕೊಡ್ತಾರೆ, ನಮಗೆ ಬಿಡುಗಡೆ ಕೊಡ್ತಾರೆ. ಆ ಸೈತಾನನ ತಲೆ ಏನು ಮಾಡ್ತಾರೆ, ನಮ್ಮ ಕಾಲ್ ಕೆಳಗೆ ತಂದು ಹಾಕ್ತಾರೆ. ಇವತ್ತು ಸೈತಾನನಿಗೆ ಇವತ್ತು ನಮ್ಮ ತಲೆ ಮೇಲೆ ಜಾಗ ಕೊಡಬಾರ್ದು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ, ನಾವು ವಾಕ್ಯ ಓದಲಿಲ್ಲ ಅಂದರೆ, ಇವತ್ತು ನಾವು ಚರ್ಚಿಗೆ ಆಲಯಕ್ಕೆ ಹೋಗಲಿಲ್ಲ ಅಂದರೆ, ಆ ಸೈತಾನ ಏನು ಮಾಡ್ತಾನೆ, ನಮ್ಮ ತಲೆ ಮೇಲೆ ರಾರಾಜಿಸ್ತಾನೆ. ಇವತ್ತು ಸೈತಾನ ಇರಬೇಕಾಗಿದ್ದು ಎಲ್ಲಿ, ನಮ್ಮ ಕಾಲ ಕೆಳಗೆ. ಇವತ್ತು ಸರ್ಪಗೆ ಆ ಮೋಶೆ ಕೈ ಚಾಚಿ ಬಾಲ ಹಿಡಿದಾಗ ಆತನ ಕಾಲ್ ಕೆಳಗೆ ಬಂತು. ಅದಕ್ಕೆ ನಾವು ಕೂಡ ಇವತ್ತು ನಮ್ಮ ಕೈಗಳನ್ನು ಚಾಚಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ನಮ್ಮ ವೈರಿಗಳು ದೇವರು ಏನು ಮಾಡ್ತಾರೆ, ನಮ್ಮ ವೈರಿಗಳಿಗೆ ಅವರ ಬಾಲ ನಮ್ಮ ಕೈಗೆ ಕೊಡ್ತಾರೆ. ಆ ಬಾಲ ಕೊಟ್ಟು ನಮಗೆ ಮೇಲಕ್ಕೆ ಎತ್ತುತ್ತಾರೆ. ನಾವು ಅವ್ರ ಬಾಲ ಹಿಡಿದು ಎತ್ತಿದಾಗ ಅದು ನಮ್ಮ ಕಾಲ ಕೆಳಗೆ ಬೀಳುತ್ತೆ. ಆ ಸೈತಾನ ನಮ್ಮ ಕಾಲ ಕೆಳಗೆ ಬಿದ್ದಿರುತ್ತೆ. ಯಾಕಂದ್ರೆ ಆ ಸೈತಾನ ಜಾಗ ಎಲ್ಲಿರ್ಬೇಕ್ರಿ, ನಮ್ಮ ಪಾದದ ಕೆಳಗೆ ಇರಬೇಕು. ಇವತ್ತು ನಾವು ಅವನಿಗೆ ತಲೆ ಮೇಲೆ ಕೂರಿಸ್ಕೊಂಡು ಹೋದೆ ಅಂದ್ರೆ ನಮಗೇನು ಮಾಡ್ತಾನೆ, ಮೇಲಕ್ಕೆ ಬರಕ್ಕೆ ಬಿಡೋದಿಲ್ಲ. ನಾವು ಆಶ್ವಾದವಾಗಿ ಬೆಳಿಲಕ್ಕೆ ಅವನು ಬಿಡೋದಿಲ್ಲ. ಅದಕ್ಕೆ ಸೈತಾನನು ಎಲ್ಲಿರಬೇಕು, ನಮ್ಮ ಪಾದದಲ್ಲಿರಬೇಕು, ನಮ್ಮ ಕಾಲು ಕೆಳಗೆ ಇರಬೇಕು. ಯಾಕಂದರೆ ಯೇಸು ಕ್ರಿಸ್ತನ ಆತನ ಕಾಲು ಕೆಳಗೆ ತುಳಿದಾಕಿದ್ದಾರೆ. ಅದಕ್ಕೆ ಅವನ ಸ್ಥಳ ನಮ್ಮ ಕಾಲ ಕೆಳಗಿದೆ. ಇವತ್ತು ಆ ಸೈತಾನನು ಇವತ್ತು ನಮ್ಮ ಕಾಲು ಕೆಳಗಿರ್ಬೇಕಂದ್ರೆ ನಾವೇನು ಮಾಡಬೇಕ್ರಿ, ನಮ್ಮ ಕೈಗಳನ್ನು ಚಾಚಬೇಕು. ನಮ್ಮ ಕೈಗಳನ್ನು ಚಾಚಿ ದೇವರಿಗೆ ಪ್ರಾರ್ಥಿಸಬೇಕು. ಆಗ ದೇವರು ಏನು ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಇವತ್ತು ಎಲ್ಲ ಸೈತಾನ ಬಂಧನ ಮುರಿದಾಕ್ಬಿಡ್ತಾರೆ. ಎಲ್ಲ ಆ ಬಡತನ, ದರಿದ್ರ ಇರಲಿ, ಒಂದೇ ಸಾಲಗಳಿರಲಿ, ಅವಕ್ಕೆಲ್ಲ ಏನು ಮಾಡ್ತಾರೆ, ದೇವರು ಬ್ರೇಕ್ ಹಾಕ್ತಾರೆ. ಆ ಸೈತನ ಬಾಲ ನಮ್ಮ ಕೈಗೆ ಕೊಟ್ಟು ಅವನ ತಲೆ ಏನು ಮಾಡ್ತಾರೆ, ನಮ್ಮ ಪಾದದಲ್ಲಿ ಹಾಕ್ಬಿಡ್ತಾರೆ. ಅವನ ತಲೆ ನಮ್ಮ ಕಾಲು ಕೆಳಗೆ ಹಾಕ್ತಾರೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಕೂಡ ನಿನ್ನ ಜೀವನದಲ್ಲಿ ಇವತ್ತು ಅನೇಕ ಕಣ್ಣೀರು, ಕಷ್ಟಗಳು, ರೋಗಗಳು, ಇವತ್ತು ಅನೇಕ ನೀನು ಸಮಸ್ಯೆಗಳಲ್ಲಿ ಇವತ್ತು ನೀನು ಒದ್ದಾಡ್ತಿರ್ಬೋದು. ಇವತ್ತು ನೀನು ದೇವರಿಗೆ ಪ್ರಾರ್ಥಿಸ್ತಾ ಇರ್ಬೋದು, ಆದರೆ ನನ್ನ ಪ್ರಾರ್ಥನೆ ಉತ್ತರ ಸಿಗ್ತಲ್ಲ ಅಂತ ಅನ್ಕೋದಿರ್ಬೇಕು. ಆದರೆ ಇವತ್ತು ನಿನ್ನ ಜೀವನದಲ್ಲಿ ನಾವೇನು ಮಾಡಬೇಕು, ಎದ್ದು ಬರಬೇಕು. ನಾವು ಇರುವಂಥ ಸ್ಥಳ, ಆ ಕಣ್ಣೀರು ಆಗೋದು ಬಿಟ್ಟು ಹೋಗ್ಬೇಕಂದ್ರೆ ಆ ಪಾಪದ ಸ್ಥಳ ನಾವೇನು ಮಾಡಬೇಕು, ಬಿಟ್ಟು ಎದ್ದು ಬರಬೇಕು. ಎದ್ದು ಬಂದಿದಾಗ ಆ ಕೈ ಬತ್ತಿ ಹೋಗಿದ ಕೈ, ಅವನ ಕೈ ವಾಸಿ ಆಯಿತು. ಒಂದು ವೇಳೆ ಅವನು ಆ ಕೂತಲ್ಲೇ ಆತನು ಕೂತಿರ್ತೀನಂದ್ರೆ ಅವನಿಗೇನಾಗ್ತಿತ್ತು, ಅಲ್ಲಿ ಸ್ವಸ್ಥತೆ ಆಗ್ತಿರಲ್ಲ. ಆತನು ದೇವರ ಸ್ವರಗೆ ಕಿವಿಗೊಟ್ಟು ಯೇಸು ಕ್ರಿಸ್ತನ ಕರೆದಿದಾಗ ಆತನು ಏನು ಮಾಡ್ತಾನೆ, ಆತನು ಇದ್ದಂಥ
ಸ್ಥಳ, ಆತನು ಕೂತಂತ ಸ್ಥಳದಿಂದ ಎದ್ದು ಬರ್ತಾನೆ, ಎದ್ದು ಬಂದು ದೇವರ ಕಡೆಗೆ ನೋಡ್ತಾನೆ. ದೇವರು ಹೇಳಿದ ಮಾತಿಗೆ ಆತನು ವಿಧೇಯನಾಗ್ತಾನೆ. ದೇವರು ಹೇಳಿದ ಮಾತಿನಂತೆ ಅವನು ನಡೆಯುತ್ತಾನೆ. ನೀನು ಕೈ ಚಾಚು ಎಂದಿದಾಗ ಆತನು ಕೈ ಚಾಚುದನು, ಅವನಿಗೆ ವಾಸಿಯಾಯಿತು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಮ್ಮ ರೋಗಗಳು ವಾಸಿಯಾಗಬೇಕಂದ್ರೆ, ಇವತ್ತು ನಮ್ಮ ದರಿದ್ರ ಹೋಗ್ಬೇಕು, ಇವತ್ತು ನಮ್ಮ ಬಡತನ ಹೋಗ್ಬೇಕು, ಇವತ್ತು ನಮ್ಗೆ ಆಶ್ವಾದವಾಗಿರ್ಬೇಕಂದ್ರೆ ನಾವು ಕೂಡ ಏನು ಮಾಡಬೇಕು? ನಮಗಿರುವಂಥ ಸ್ಥಳವನ್ನು ಬಿಟ್ಟು ನಾವು ಎದ್ದು ದೇವರ ಹತ್ರ ಹೋಗ್ಬೇಕು. ದೇವರ ಪ್ರಸನ್ನತೆಯಲ್ಲಿ, ದೇವರ ಮಧ್ಯದಲ್ಲಿ, ದೇವರ ಕೃಪಾಹಸ್ತದಲ್ಲಿ ನಾವು ನಿಂತ್ಕೊಂಡು ನಾವು ದೇವರಿಗೆ ಕೈ ಚಾಚಿ ನಾವು ಪ್ರಾರ್ಥಿಸಬೇಕು. ನಮ್ಮ ಕೈಗಳನ್ನು ಚಾಚಿ ದೇವರಿಗೆ ಬೇಡಿಕೊಂಡಿದ್ದಾಗ ದೇವರು ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಮೋಶೆಗೆ ಯಾವ ರೀತಿ ದೇವರು ಆ ಕೋಲಿನ ಮುಖಾಂತರವಾಗಿ ಆತನಿಗೆ ಆಶೀರ್ವಾದ ಮಾಡಿ ಅದ್ಭುತಗಳು ಮಿರಾಕಲ್ ಮಾಡಿದರೋ, ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಕೊಟ್ಟಂತ ನಿಮ್ಮ ಕೈಗಳಿಂದ ಇವತ್ತು ದೇವರ ಕಡೆಗೆ ನೀವು ಮೊರೆ ಇಡಿರಿ. ನಿಮ್ಮ ಕೈಗಳನ್ನು ಎತ್ತಿ ದೇವರಿಗೆ ಪ್ರಾರ್ಥಿಸಿರಿ. ನಿಮ್ಮ ಕೈಗಳನ್ನು ಎತ್ತಿ ದೇವರಿಗೆ ನೀವು ಮೊರೆ ಇಡಿರಿ. ಏಕೆಂದರೆ ಅದು ನಮಗೆ ಆಶೀರ್ವಾದ ತರುವಂಥದ್ದಾಗಿದೆ. ಯಾವಾಗ ಮೋಶೆ ಕೈ ಎತ್ತಿ ಪ್ರಾರ್ಥನೆ ಮಾಡಿದಾಗ, ಮೋಶೆ ಕೈ ಎತ್ತಿ ದೇವರಿಗೆ ಚಾಚಿ ಎರಡು ಕೈಗಳನ್ನು ಚಾಚಿ ದೇವರ ಕಡೆಗೆ ಚಾಚಿ ಆತನು ಪ್ರಾರ್ಥನೆ ಮಾಡಿದಾಗ ಇಸ್ರಾಯೇಲ್ ಜನರಿಗೆ ಏನಾಗಿತ್ತು? ಜಯ ಸಿಗುತ್ತು. ಇಸ್ರಾಯೇಲ್ ಜನರಿಗೆ ಏನಾಗಿತ್ತು? ಜಯ ಸಿಗುತ್ತೆ ಯುದ್ಧದಲ್ಲಿ. ಇವತ್ತು ನನಗೂ ನಿನಗೂ ಕೂಡ ಜಯ ಬೇಕಂದರೆ, ಇವತ್ತು ನನಗೂ ನಿನಗೂ ಕೂಡ ಆರೋಗ್ಯ ಬೇಕು, ನನಗೂ ನಿನಗೆ ಐಶ್ವರ್ಯ ಬೇಕು, ಆಸ್ತಿ ಬೇಕು, ಒಳ್ಳೆ ಆರೋಗ್ಯ ಬೇಕು, ನಮ್ಮ ದೇವರ ಆಶೀರ್ವಾದ ಬೇಕಂದ್ರೆ ನಾವೇನು ಮಾಡಬೇಕು? ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿಮ್ಮ ಕೈಗಳನ್ನು ದೇವರ ಕಡೆಗೆ ಚಾಚಿ ನೀವು ದೇವರಿಗೆ ಪ್ರಾರ್ಥಿಸಬೇಕು. ನಮ್ಮ ಕೈಗಳನ್ನು ದೇವರು ನೋಡುವಂಥ ದೇವರಾಗಿದ್ದಾರೆ. ನಮ್ಮ ಕೈಗಳನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ಎಂಥ ಪರಿಸ್ಥಿತಿಯಲ್ಲಿರುವಾಗ, ಇವತ್ತು ನೀನು ಕಂಡಿರೋ ಕಷ್ಟ, ದುಃಖ, ರೋಗದಲ್ಲಿ, ಇವತ್ತು ಎಂಥ ಭಯಂಕರ ಕಾಯಿಲೆ ಇದ್ದರೂ ಕೂಡ ನೀನು ಹೆದರಬೇಡ. ನೀನು ಎದ್ದು ನೀನು ದೇವರ ಕಡೆಗೆ ಬಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಕೈ ಚಾಚಿ ಬೇಡಿಕೋ. ನೀನು ಕೈ ಚಾಚಿ ದೇವರ ಕಡೆ ಮೊರೆ ಇಟ್ಟಿದಾಗ ನಿನಗೂ ನಿನ್ನ ಕುಟುಂಬಕ್ಕೂ ದೇವರು ಖಂಡಿತ ಒಳ್ಳೆಯದು ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ಮತ್ತೊಂದಾವರ್ತಿ ವಾಕ್ಯವೆಲ್ಲ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಒಂದು ಮಕ್ಕಳಾದ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ, ಪರಿಶುದ್ಧ ದೇವರೇ ನಿನಗೆ ಸ್ತೋತ್ರವಾಗಲಿ, ಮಹಿಮುಂಟಾಗಲಿ. ಕರ್ತನೆ, ಇಷ್ಟೊತ್ತು ನೀನು ವಾಕ್ಯ ಕೇಳುವಂತೆ ಕೃಪೆ ಮಾಡಿದಿ. ಹೌದು ಸ್ವಾಮಿ, ನಿನಗೆ ಸ್ತೋತ್ರ. ಕೇಳಿದಂಥ ವಾಕ್ಯಗಳು ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಿರಿ. ಕೈ ಬತ್ತಿ ಹೋಗಿದವನಿಗೆ ಎದ್ದು ನೀನು ಬಾ, ನಡು, ನಿಂತುಕೊಂಡಿದ್ದಾಗ ಆತ ನಿನ್ನ ಮಾತಿಗೆ ಕಿವಿಗೊಟ್ಟು ಆತನ ಎದ್ದು ಬಂದು ನಿಂತುಕೊಂಡಿದ್ದಾಗ ಆ ಕೈ ಬತ್ತಿದವನಿಗೆ ನೀನು ಅವನ ಕೈ ವಾಸಿ ಮಾಡಿದಿ, ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಈ ವಾಕ್ಯದಂತೆ ಕರ್ತನೆ, ನಮ್ಮ ಜೀವನದಲ್ಲಿ ಇವತ್ತು ಅನೇಕ ಒಂದು ಸಮಯದಲ್ಲಿ ಅನೇಕ ವಿಷಯಗಳಲ್ಲಿ ನಮ್ಮಗಳು ಇರುವಂಥ ಪರಿಸ್ಥಿತಿಗಳು ಬತ್ತಿ ಹೋಗಿರುವಾಗ ಕರ್ತನೆ, ನಾವು ಕೂಡ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೇವೆ ಸ್ವಾಮಿ. ನೀನು ಕೈ ಚಾಚು ಅಂತ ಹೇಳಿ ಆತನಿಗೆ ಹೇಳಿದಾಗ ಆತನ ಕೈ ಚಾಚಿದಾಗ ಆತನಿಗೆ ವಾಸಿ ಆಯಿತು ಕರ್ತನೆ. ಇವತ್ತು ಕರ್ತನೆ, ನಾವು ಕೂಡ ನಮ್ಮ ಜೀವನದಲ್ಲಿ ಕರ್ತನೆ, ಹೌದು ಸ್ವಾಮಿ, ನಮ್ಮ ಇರುವಂಥ ಪಾಪದ ಸ್ಥಳದಿಂದ ಎದ್ದು ನಿನಗೆ ಮೊರೆ ಇಟ್ಟುವಾಗ ನಮ್ಮ ಕೈಗಳನ್ನು ಚಾಚಿದಾಗ ನಿನ್ನ ಕಡೆಗೆ ನಮ್ಮ ಕೈ ಚಾಚಿ ಬೇಡಿದಾಗ ಆ ವಾಸಿ ಮಾಡುವ ದೇವರಾಗಿದೆ ಸಪ್ಪ. ನಮ್ಮ ಪರಿಸ್ಥಿತಿಗಳು ಬದಲಾಯಿಸಿ ನಮಗೆ ವಾಸಿ ಮಾಡು, ಆರೋಗ್ಯ ಬಲ ಕೊಟ್ಟು ನಿನ್ನ ಕೃಪೆ ತುಂಬಿಸಿದೇವರೇ ಪ್ರಾರ್ಥಿಸ್ತೇನೆ. ಆನ್ಲೈನ್ ವೀಕ್ಷಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು, ಅವರ ಕುಟುಂಬನ ಆಶೀರ್ವಾದ ಮಾಡು, ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನಮ್ಮದಿ ಕೊಟ್ಟು ಈ ವಾಕ್ಯದಂತೆ ಕರ್ತನೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಬೇಕೆನ್ನ ಪ್ರಾರ್ಥಿಸ್ತೇನೆ ಸ್ವಾಮಿ. ನಾವು ಕೂಡ ಎದ್ದು ನಿನ್ನ ಕಡೆ ಕೈ ಚಾಚಿ ನಿನಗೆ ಪ್ರಾರ್ಥಿಸುವಂತೆ ನಮ್ಮನ್ನು ಆಶೀರ್ವಾದ ಮಾಡು ಕರ್ತನೆ. ಅದೇ ರೀತಿ ಕಾನ್ಫರೆನ್ಸ್ ಕಾಲ್ ಇರುವಂಥ ಮಗಳನ್ನು ಪುಟ್ಟಲಕ್ಷ್ಮಿಯನ್ನು ಆಶೀರ್ವದಿಸ್ರಿ, ಅವರನ್ನು ಯಜಮಾನರು ಅವ್ರ ಮಕ್ಕಳನ್ನು ಆಶೀರ್ವಾದ ಮಾಡಿದ್ದೇವೆ. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಆರೋಗ್ಯ ಬಲ ಕೊಟ್ಟು ಮಗಳಿಗಿರುವಂಥ ಕಣ್ಣೀರು ಕಷ್ಟಗಳಿಂದ ಎಲ್ಲ ಒಂದು ಲೋನ್ ಆಗೋಂಥ ಸಮಸ್ಯೆಗಳು ಬಿಡುಗಡೆ ಕೊಟ್ಟು ಆ ಮಗಳಿಗೆ ಬರ್ಕತ್ ಕೊಟ್ಟು ಸಮೃದ್ಧಿ ಕೊಟ್ಟು ನಡೆಸು. ಕೈ ಹಾಕಿರೋ ಎಲ್ಲ ಕೆಲಸದ ಮಗಳಿಗೆ ಶುಭವಾಗಬೇಕೆನ್ನ ಪ್ರಾರ್ಥಿಸ್ತೇನೆ. ಇನ್ನು ಅನೇಕ ಜನರು ಕಾನ್ಫರೆನ್ಸ್ ಕಾಲಲ್ಲಿ ಕನೆಕ್ಟ್ ಆಗಲಿ ಕರ್ತನೆ, ನಿನ್ನ ವಾಕ್ಯಗಳು ಕೇಳಿಕೊಳ್ಳಲಿ ಯೇಸು ನಾಮದಲ್ಲಿ ಪ್ರಭಾ. ಇದೇ ರೀತಿ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಸೇವೆ ಉನ್ನತ ಬೆಳವಣಿಗೆ ಆಗಲಿ. ಅನೇಕ ಜನರಿಗೆ ನಿನ್ನ ವಾಕ್ಯವು ಸಾರಲ್ಪಡುವಾಗ ನೀನೇ ನಮ್ಮ ಜೊತೆಗಾರನಾಗಿದ್ದು ನಡೆಸು. ಅನೇಕ ರಕ್ಷಣೆ ಹೊಂದಲಿ ಕರ್ತನೆ, ಅನೇಕ ಜನ ನಂಬಿ ಆಶೀರ್ವಾದ ಪಡೆದುಕೊಳ್ಳುವಂತೆ ನೀನೇ ಯೂಟ್ಯೂಬ್ ಮುಖಾಂತರವಾಗಿ ಈ ವಿಡಿಯೋಗಳೆಲ್ಲ ವೈರಲ್ ಆಗುವಂತೆ ನೀನು ಅದ್ಭುತ ಮಾಡಬೇಕೆನ್ನ ಪ್ರಾರ್ಥಿಸ್ತೇನೆ. ಇಷ್ಟೊತ್ತು ಪ್ರಾರ್ಥನೆ ಮಾಡುವಂತೆ, ಆರಾಧನೆ ಮಾಡುವಂತೆ, ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ನೀ ಕೊಟ್ಟಿದ್ದಂಥ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಈ ಒಂದು ಕೇಳಿದಂಥ ವಾಕ್ಯಗಳು ಸ್ವಾಮಿ ನಮಗೆ 100ಕ್ಕೆ 100ರಷ್ಟು ಪ್ರತಿಫಲ ಕೊಡುವಂತೆ, ಈ ವಾಕ್ಯದಂತೆ ನಾವೆಲ್ಲರೂ ನಡೆಯುವಂತೆ ನೀವೇ ನಮಗೆ ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯೊಳ ತಂದೆ. ಆಮೇನ್, ಆಮೇನ್.